ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಾಳೆ ನಮ್ಮ ಕನ್ನಡ ನಾಡಿನಲ್ಲಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಅಮೂಲ್ಯವಾದ ಮತವನ್ನ ಉತ್ತಮ ಸಮಾಜಕ್ಕಾಗಿ ಪ್ರಾಮಾಣಿಕರಿಗೆ ಹಾಕಿ. ಯಾವ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಬೇಡಿ. ಜಾತಿಯನ್ನು ನೋಡಬೇಡಿ, ಪಕ್ಷವನ್ನ ನೋಡಬೇಡಿ. ಹುಚ್ಚು ಅಭಿಮಾನವನ್ನ ಬಿಟ್ಟು ಈ ನಾಡಿನ ಉಳಿವಿಗಾಗಿ, ನೆಲ ಜಲ ಭಾಷೆಗಾಗಿ, ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಮಾನಗೆಟ್ಟವರಿಗೆ ಮರಳಾಗಬೇಡಿ. ಉತ್ತಮವಾದವರಿಗೆ ನಿಮ್ಮ ಅಮೂಲ್ಯವಾದಂತಹ ಮತವನ್ನ ನೀಡಿ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು DPK ಪರಮೇಶ್ ಈ ನಾಡಿನ ಮತದಾರರಲ್ಲಿ ಜಾಗೃತಿ ವಹಿಸಬೇಕು ಎಂದು ಕಿವಿಮಾತು ಹೇಳುವುದರ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ನನ್ನೆಲ್ಲ ಕನ್ನಡ ನಾಡಿನ ಆತ್ಮೀಯ ಕನ್ನಡದ ಬಂಧುಗಳಿಗೆ ಈ ಮುಸ್ಸಂಜೆಯ ಹೃದಯ ಪರ್ವ ನಮನಗಳು. ನಮಸ್ಕಾರ ಗೆಳೆಯರೆ. ನಾಳೆ 26/4/2024 ಶುಕ್ರವಾರ ನಿಮ್ಮೆಲ್ಲರ ಪಾಲಿಗೆ ಒಂದು ಪವಿತ್ರವಾದಂಥ ದಿನ. ಈ ಪವಿತ್ರವಾದಂಥ ದಿನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ನಮ್ಮ ಓಟು ನಮ್ಮ ಹಕ್ಕು ಎಂಬ ಒಂದು ಸಂವಿಧಾನವನ್ನ, ಒಂದು ಕಾನೂನನ್ನ ತಂದಿರೋದ್ರಿಂದ ನಿಮ್ಮೆಲ್ಲರಿಗೂ ಒಂದು ಮನೆ ಹಬ್ಬ, ಊರುಗಳ ಹಬ್ಬ, ನಾಡುಗಳ ಹಬ್ಬ, ಮನೆ ಊರು ನಾಡು ದೇಶದ ಹಬ್ಬ ನಾಳೆ. ಆದ್ದರಿಂದ ನನ್ನೆಲ್ಲ ಮತದಾರ ಬಂಧುಗಳು ನಿಮ್ಮ ಅಮೂಲ್ಯವಾದಂಥ ಮತವನ್ನ ಯಾರಿಗಾಗ್ತೀರಿ? ಜಾತಿ ನೋಡಿ ಹಾಕ್ತೀರಾ? ಪಕ್ಷ ನೋಡಿ ಹಾಕ್ತೀರಾ? ನಾಳೆ ನಾವು ಅವ್ರ ಗುಲಾಮರಾಗಬೇಕಾಗತ್ತೆ. ನಾವು ಅವರ ಗುಲಾಮರಾಗಿ ಕೆಲಸ ಮಾಡಬೇಕಾಗತ್ತೆ. ಆದ್ದರಿಂದ ಪವಿತ್ರವಾದಂತ ನಿಮ್ಮ ಅಮೂಲ್ಯವಾದಂತ ಮತವನ್ನ ನಿಮ್ಮ ಮಕ್ಕಳ ತರ, ಪುಟ್ಟ ಮಕ್ಕಳ ತರ, ನೀವು ಸಾಕಿ ಬೆಳೆಸಿದಂತ ಮಕ್ಕಳ ತರ, ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳ ತರ ಪ್ರೀತಿ ವಿಶ್ವಾಸದಿಂದ ಯಾರು ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಈ ನಾಡಿನ ಉಳಿವಿಗಾಗಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಕೆರೆ ಕಟ್ಟೆಗಳ ಬಗ್ಗೆ ಯಾರು ಗಮನ ಹರಿಸ್ತಾ ಇದ್ದಾರೆ, ಎಲ್ಲಾ ಸಮುದಾಯವನ್ನ ಯಾರು ಒಗ್ಗೂಡಿಸ್ಕೊಂಡು ನಾವೆಲ್ಲ ಕನ್ನಡಾಂಬೆಯ ಮಕ್ಕಳು ಅಂತ ಹೋಗ್ತಾ ಇದ್ದಾರೆ, ಯಾರು ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಕೊಟ್ಟು ಹಣ ಆಸ್ತಿ ಅಂತಸ್ತಿಗೆ ಬೆಲೆ ಕೊಡದೇನೆ ಮತದಾರ ಬಂಧುಗಳ ಆ ಕ್ಷೇತ್ರದ ಮತದಾರ ಬಂಧುಗಳಿಗೆ ಗೌರವ ಕೊಟ್ಟು ನಾವೆಲ್ಲ ಕನ್ನಡಾಂಬೆಯ ಮಕ್ಕಳು, ನಾವೆಲ್ಲ ಒಂತಾಯಿ ಮಕ್ಕಳು, ನಾವೆಲ್ಲ ಈ ಭೂಮ್ತಾಯಿ ಮಕ್ಕಳು ಅಂತ ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಅಮೂಲ್ಯವಾದಂತ ಮತವನ್ನ ಕೊಟ್ರೆ ನಿಮ್ಮ ಮಕ್ಕಳಿಗೆ, ನಮಗೆ, ನಿಮ್ಮೆಲ್ಲರ ಭವಿಷ್ಯ ಪ್ರಜ್ವಲವಾಗುತ್ತೆ, ಒಳ್ಳೆ ಸುಖ ಜೀವನವಾಗುತ್ತೆ. ಏನಾದ್ರೂ ನೀವು ಜಾತಿ ನೋಡಿ, ಪಕ್ಷ ನೋಡಿ, ಹುಚ್ಚು ಅಭಿಮಾನದಿಂದ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ಲಂಚ್ಕೋರರಿಗೆ, ದೇಶದ್ರೋಹಿಗಳಿಗೆ, ಜಾತಿವಾದಿಗಳಿಗೆ, ಜಾತಿ ಬೆಂಕಿ ಹಚ್ಚುವಂತ ನರಹೇಳಿ ರಾಜಕಾರಣಿಗಳಿಗೆ ನಿಮ್ಮ ಅಮೂಲ್ಯವಾದಂತ ಮತವನ್ನ ಕೊಟ್ರೆ ನಮ್ಮ ಮಕ್ಕಳ ಕತ್ತನ್ನು ನಾವೇ ಇಸಗದಾಗೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವೇ ಕಂಟಕರಾದಾಗೆ, ನಾಳೆ ದಿನ ನಮ್ಮ ಮಕ್ಕಳು ನಮಗೆ ಶತ್ರುಗಳಾಗ್ತಾರೆ. ಎದ್ದೇಳಿ ಮತದಾರ ಬಂಧುಗಳೇ, ಎಚ್ಚರ ವಹಿಸಿ ನಿಮ್ಮ ಅಮೂಲ್ಯವಾದಂತ ಮತವನ್ನ ಜಾಗೃತೆಯಿಂದ ಉತ್ತಮವಾದಂತ ಜನಪ್ರತಿನಿಧಿಗಳ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸಮಸ್ತ ಕನ್ನಡ ನಾಡಿನ ಮತದಾರ ಬಂಧುಗಳಿಗೆ ಹೃದಯ ಪರ್ವ ನಮನಗಳು ಹೇಳ್ತಾ, ಉತ್ತಮ ಜೀವನಕ್ಕಾಗಿ, ಮುಂದಿನ ಭವಿಷ್ಯಕ್ಕಾಗಿ, ಈ ನಾಡಿನ ಉಳಿವಿಗಾಗಿ ಉತ್ತಮ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಎಲ್ಲರಿಗೂ ಮುಸ್ಸಂಜೆಯ ಹೃದಯ ಪರ್ವ ನಮನಗಳು. ನಾಳೆ ನಮ್ಮ ಕನ್ನಡ ನಾಡಿಗೆ ಒಂದು ಪವಿತ್ರವಾದಂಥ ಪುಣ್ಯ ದಿನ. ಯಾಕಪ್ಪ ಅಂದರೆ ನಮ್ಮ ಅಮೂಲ್ಯವಾದಂಥ ಮತವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಕಾನೂನುಬದ್ಧವಾಗಿ, ಒಂದು ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕನ್ನ, ನಮ್ಮ ಓಟು ನಮ್ಮ ಹಕ್ಕು ಅನ್ನೋ ಒಂದು ಹಾದಿಯಲ್ಲಿ ನಮಗೆ ಒಂದು ಸಂವಿಧಾನವನ್ನ ತಂದುಕೊಟ್ಟಿದ್ದಾರೆ. ಈ ಸಂವಿಧಾನವನ್ನ ನಮ್ಮ ಅಮೂಲ್ಯವಾದಂಥ ಮತದಾನದ ಮೂಲಕ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಈ ದೇಶದ ಪ್ರಧಾನಮಂತ್ರಿಗಳ ತನಕ ಪ್ರಶ್ನೆ ಮಾಡೋ ಹಕ್ಕು ಈ ಮತದಾನಕ್ಕಿದೆ. ಈ ಮತದಾನ ನಿಮ್ಮೆಲ್ಲರ ಪವಿತ್ರವಾದಂಥ ಪುಣ್ಯದಾನ. ನಿಮಗೆ ಯಾರು
ನಿಮ್ಮ ಕಷ್ಟ ಸುಖಗಳಿಗೆ ಯಾರು ಸ್ಪಂದಿಸ್ತಾರೆ? ನಿಮ್ಮ ಆಗು ಹೋಗುಗಳಿಗೆ ಯಾರು ಸ್ಪಂದಿಸ್ತಾರೆ? ನೀವು ವಾಸ ಮಾಡುವಂತ ಸ್ಥಳಗಳಲ್ಲಿ ಸ್ವಚ್ಛತೆ ಬಗ್ಗೆ ಯಾರು ಗಮನ ಹರಿಸ್ತಾರೆ? ನೀವು ವಾಸ ಮಾಡುವಂತ ಪವಿತ್ರವಾದಂತ ಸ್ಥಳಗಳಲ್ಲಿ ಯಾರು ಗಮನ ಹರಿಸ್ತಾರೆ? ಕೆರೆ ಕಟ್ಟೆಗಳ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ? ಪ್ರಕೃತಿ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ? ಪರಿಸರದ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ? ಈ ನೆಲ ಜಲ ಭಾಷೆ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ? ಈ ನಾಡಿನ ಉಳಿವಿಗಾಗಿ ಯಾರು ಚಿಂತನೆ ಮಾಡ್ತಾ ಇದ್ದಾರೆ? ಜಾತಿನ ಒಂದುಗೂಡಿಸಿ ಪ್ರೀತಿ ವಿಶ್ವಾಸದಿಂದ ನಮ್ಮೆಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂತ ನಾಯಕರು ಯಾರು? ದೇಶ ವಿರೋಧಿ ಕೆಲಸ ಮಾಡತಕ್ಕಂತ ಅವ್ರು ಯಾರು? ಜಾತಿಗೆ ಜಾತಿ ಎತ್ತುಕಟ್ಟುವಂತವ್ರು ಯಾರು? ಅಭಿವೃದ್ಧಿ ಹೆಸರಿನಲ್ಲಿ ಕಮಿಷನ್ ಆಸೆಗೆ ಕಳಪೆ ಕಾಮಗಾರಿ ಮಾಡುವಂತ ಅವಿವೇಕಿ ರಾಜಕಾರಣಿಗಳು ಯಾರು? ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು, ಇದನ್ನೆಲ್ಲ ಮನದಲ್ಲಿಟ್ಕೊಂಡು ನಾಳಿನ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪುಟ್ಟ ಮಕ್ಕಳ ಭವಿಷ್ಯಕ್ಕಾಗಿ, ಈ ನಾಡಿನ ಉಳಿವಿಗಾಗಿ, ಈ ನೆಲ ಜಲ ಭಾಷೆಗಾಗಿ ಉತ್ತಮವಾದಂತ ಪ್ರಜೆಯನ್ನ ಆಯ್ಕೆ ಮಾಡ್ಕೊಂಡ್ರೆ ನಮಗೆ ನಿಮ್ಮ ಎಲ್ಲರಿಗೂ ಉಳಿಗಾಲ. ಇಲ್ಲ ಅಂದ್ರೆ ಏನು ಉಳಿಯೋದಿಲ್ಲ. ಎಲ್ಲರ ಅಕ್ರಮ, ಅನ್ಯಾಯ, ದೇಶದ್ರೋಹಿ ಕೆಲಸ ಮಾಡುವಂತ, ದೇಶ ವಿರೋಧಿ ಕೆಲಸ ಮಾಡುವಂತ, ಜಾತಿ ವಿರೋಧಿ ಕೆಲಸ ಮಾಡುವಂತ ನರಭಕ್ಷಕರ ಕೈಯಲ್ಲಿ ನಾವು ಸಿಗಾಕೊಂಡು ನೆರಳಿ ನಶಿಸಿ ಹೋಗ್ಬೇಕಾಗತ್ತೆ. ಮತದಾರ ಬಂಧುಗಳೇ, ದಯಮಾಡಿ ಜಾತಿ ನೋಡ್ಬೇಡಿ, ಪಕ್ಷ ನೋಡ್ಬೇಡಿ, ಹುಚ್ಚು ಅಭಿಮಾನ ನೋಡ್ಬೇಡಿ, ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಬೇಡಿ. ಉತ್ತಮವಾದಂತ ಜನನಾಯಕರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಮ್ಮೆಲ್ಲ ಕನ್ನಡ ನಾಡಿನ ಮತದಾರ ಬಂಧುಗಳಿಗೆ ಹೃದಯ ಪರ್ವ ನಮನಗಳು ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.